ನಮಸ್ಕಾರ, ಇದು ಶಾಂತಪ್ಪ ಜಡಮ್ಮನವರ್. ಸೊ UPSC ಸಂಬಂಧಪಟ್ಟ ಹಾಗೆ ನನ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕುರಿತು ಈಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. UPSC ಪ್ರಿಲಿಮ್ಸ್ ಇಸ್ ನಥಿಂಗ್ ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ ಮಾತ್ರಕ್ಕೆ ಕೇವಲ ಅದು ಪ್ರಿಲಿಮ್ಸ್ ಕ್ವಶನ್ ಮಾತ್ರ ಅಲ್ಲ, ಈವನ್ CDS ಕ್ವಶನ್ ಇರ್ಬೋದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದರೆ NDA ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಕ್ಕಂಥ UPSC ಏನಿದೆಯಲ್ಲ ಆ ಪರೀಕ್ಷೆ ಇರ್ಬೋದು, ಅಲ್ಲಿಂದ ಸಹ ಕ್ವಶನ್ ನೇರವಾಗಿ ಬರುತ್ತೆ ಅನ್ನೋದಕ್ಕೆ ನಿಮಗೆ ಎವಿಡೆನ್ಸನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಕ್ಲಾಸ್. ಏನಾಗುತ್ತೆ ಅಂತಂದರೆ, ನಾವು UPSCನ ಸರಿಯಾಗಿ ಅಧ್ಯಯನ ಮಾಡಲ್ಲ. ಸೊ ವಿ ಆರ್ ಫೇಲ್ ಟು study the UPSC. That's why you are failing again and again. So we should overcome the failure. To how to overcome the failure, how to clear prelims ಅನ್ನೋದಕ್ಕೆ ನಿಮಗೆ ಒಂದು ಕ್ಲಿಯರ್ ಕಟ್ ಫಾರ್ಮುಲಾವನ್ನು ನಿಮಗೆ ಕೊಡ್ತೀನಿ. ಏನಪ್ಪ ಅಂತಂದರೆ, ಹೇಗೆ UPSCಯ ಹಳೆಯ ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳು ನೇರವಾಗಿ ಒಂದು ಇದಕ್ಕೆ ಯಾವುದಕ್ಕೆ UPSC ಪ್ರಿಲಿಮ್ಸಲ್ಲಿ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇಲ್ಲಿ ಹೇಳಿದ್ದಾರೆ, ಹೂ ವಾಸ್ ದಿ ಡೆಲ್ಲಿ ಸುಲ್ತಾನ್ when the threat of invasion by Mongol under ಇಲ್ಲಿ ಹೇಳಿದ್ದಾರೆ ನೋಡಿ, ಕ್ವಶನ್ ಈ ಥರ ಇದೆ. Who was the Delhi Sultan when the threat of invasion by the Mongols under Genghis Khan loomed over India? ಅಂದರೆ ಚಂಗೀಸ್ ಖಾನು ಭಾರತದ ಮೇಲೆ ದಾಳಿ ಮಾಡಬೇಕನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥದ್ದು ದೊರೆ ಯಾರು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಇಲ್ತಮಷ್. ಆದರೆ ನಮಗೆ ಇಲ್ಲಿ ಆನ್ಸರ್ ಹುಡುಕೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಏನಾಗಿದೆ ಇಂಪಾರ್ಟೆಂಟ್ ಅಂತಂತಂದರೆ, ಇಲ್ಲಿ ಇದು ಪ್ರಶ್ನೆ ಎಲ್ಲಿ UPSCಲ್ಲಿ ಬಂದಿದೆ. ಇದು 2006ರಲ್ಲಿ ಬಂದಂತಹ ಪ್ರಶ್ನೆ. ಸೊ 2006ರಲ್ಲಿ ಬಂದಂತಹ ಪ್ರಶ್ನೆ 2017ರಲ್ಲಿ ಅದೇ ಆ್ಯಂಗಲಿಂದ ಸೇಮ್ ಡೈಮೆನ್ಷನ್ ಈಸ್ ಸೇಮ್. ಸೊ ನಾವೇನು ಮಾಡ್ತೀವಿ, ಇರುವುದೆಲ್ಲವ ಬಿಟ್ಟು ಇರೋದೊಳಗೆ ತುಡಿವಿದೆ ಜೀವನ ಅನ್ನೋಗೆ UPSCಯನ್ನು ಮೂಲ ಅಂಶಗಳನ್ನು ಬಿಟ್ಟು, ಬೇಸಿಕ್ ಅಂಶಗಳನ್ನು ಬಿಟ್ಟು ಇಲ್ಲದ ಅಂಶಗಳ ಕಡೆ ಹೋಗ್ತೀವಿ. ಅವಾಗ ಈ ಥರ ನೋಡಿ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. 2017 ಕ್ವಶನ್ ಪೇಪರ್ ಇದು ಕ್ವಶನ್ನು. ಇಟ್ ವಾಸ್ ಡ್ಯೂರಿಂಗ್ ದಿ ರೀನ್ ಆಫ್ ಇಲ್ತಮಷ್ ದಟ್ ಚೆಂಗಿಸ್ ಖಾನ್ ರೀಚ್ಡ್ ದಿ ಇಂಡಸ್ ಇನ್ ಪರ್ಸ್ಯೂಟ್ ಆಫ್ ದಿ ಫಿಗಿಟಿವ್ ಕಾವ್ರಜಮ್ ಪ್ರಿನ್ಸ್. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲಿನ ಈ ಒಂದು ದೊರೆಯನ್ನು ಹುಡುಕಿಕೊಂಡು ಬರುವ ನಿಟ್ಟಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಚೆಂಗಿಸ್ ಖಾನು ಭಾರತದ ಮೇಲೆ ದಾಳಿ ಮಾಡ್ತಾನೆ. ಸೊ ಇದೇ ದೊರೆಯು ಏನು ಮಾಡ್ತಾನೆ ಅಂತಂದರೆ, ಇಲ್ತಮಷ್ನ ಬಳಿ ಆಶ್ರಯವನ್ನು ಕೇಳ್ತಾನೆ. ಆದರೆ ಇಲ್ತಮಷ್ ಅವನಿಗೆ ಆಶ್ರಯ ಕೊಡಲ್ಲ. ಏನಕ್ಕೆ ಅಂತಂದರೆ, ಚೆಂಗಿಸ್ ಖಾನ್ ದಾಳಿ ಮಾಡುವ ಭಯ ಇರುತ್ತೆ. ಸೊ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, 2006ರಲ್ಲಿ ಬಂದಂತಹ ಪ್ರಶ್ನೆ 2017ರಲ್ಲಿ ರಿಪೀಟ್ ಆಗಿದ್ದಕ್ಕಂತ ನಾವು ನೋಡ್ಬೋದು. ನಂತರದಲ್ಲಿ ನೋಡಿ, ಇಲ್ಲಿ 2015ರಲ್ಲಿ ಬರುತ್ತೆ ಒಂದು ಕ್ವಶನ್. 2015ರಲ್ಲಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ತಕ್ಕಂಥದ್ದು UPSC ಅವರು ನಡೆಸ್ತಕ್ಕಂಥ ಎಕ್ಸಾಮು. ದಿ ಇಂಡಿಯನ್ ಸ್ಟೇಟ್ಸ್ ಕಮಿಟಿ ವಾಸ್ ಫಾರ್ಮ್ಡ್ ಇನ್ 1928 ಅಂಡರ್, ಇದಕ್ಕೆ ಆನ್ಸರು ಸರ್ ಹರ್ಕೋರ್ಟ್ ಬಟ್ಲರ್. ಆನ್ಸರ್ ಈಸ್ ಸರ್ ಹರ್ಕೋರ್ಟ್ ಬಟ್ಲರ್. ಸೊ ಇದೇ ಪ್ರಶ್ನೆ ಮತ್ತೆ UPSCಯಲ್ಲಿ ಏನಾಗುತ್ತೆ ಅಂತಂದರೆ, ನೋಡಿ 2017, ಇದು 2017ರ ಪೇಪರಲ್ಲಿ ಏನೋ ಒಂದಿದೆ. ದಿ ಆಬ್ಜೆಕ್ಟ್ ಆಫ್ ದಿ ಬಟ್ಲರ್ ಕಮಿಟಿ ಆಫ್ 1927 ವಾಸ್ ಟು ಡಿಫೈನ್ ದಿ jurisdiction of central and provincial governments, define the power of the secretary of the state for India. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ, ಇಂಪ್ರೂವ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಟೇಟ್. ಸೊ ಇದು ಆನ್ಸರ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ, UPSCಯಲ್ಲಿ ಕೆಲವೊಂದು ಕಮಿಟಿಗಳು ಏನಾಗುತ್ತೆ, ಪದೇ ಪದೇ ರಿಪೀಟ್ ಆಗುತ್ತೆ. ಅಂತಹ ಕಮಿಟಿಗಳು ಯಾವಪ್ಪ ಅಂತಂದರೆ, ಬಟ್ಲರ್ ಕಮಿಟಿ. ಹೆಂಗೆ ಗೊತ್ತಾಗುತ್ತೆ UPSC ಅದು ಇಂಪಾರ್ಟೆಂಟ್ ಅಂದರೆ, ಯು ಹ್ಯಾವ್ ಟು ಸಿ ದಿ ಓಲ್ಡ್ CAPF ಕ್ವಶನ್ ಇರ್ಬೋದು, ಇಂಡಿಯನ್ ಎಕನಾಮಿಕ್ ಸರ್ವೆ ಕ್ವಶನ್ ಪೇಪರ್, ಅವುಗಳನ್ನು ನೋಡಿದಾಗ ನಮಗೆ ತುಂಬ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ನಂತರದಲ್ಲಿ ಮತ್ತೆ UPSC ಕ್ವಶನ್ ನಾವು ನೋಡಿ, UPSC ಕ್ವಶನ್ ಈ ಥರ ಇದೆ. ಪ್ರಿಲಿಮ್ಸ್ ಕ್ವಶನ್ ಇದು, UPSC ಪ್ರಿಲಿಮ್ಸ್ ಕ್ವಶನ್ ಇದು. ದಿ ಫ್ಯಾಕ್ಟರಿ ಆ್ಯಕ್ಟ್ 1881 ವಾಸ್ ಪಾಸ್ಡ್ ವಿತ್ ಎ ವ್ಯೂ ಟು ಫಿಕ್ಸ್ ದಿ ವೇಜಸ್ ಆಫ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಆ್ಯಂಡ್ ಟು ಅಲೌ ದಿ ವರ್ಕರ್ಸ್ ಟು ಫಾರ್ಮ್ ದಿ ಟ್ರೇಡ್ ಯೂನಿಯನ್ಸ್. ಸೊ ಇಲ್ಲೇನಾಗುತ್ತೆ, 1881ರ ಫ್ಯಾಕ್ಟ್ರೀಸ್ ಕಾಯ್ದೆ ಟ್ರೇಡ್ ಯೂನಿಯನ್ಗಳ ರಚನೆ ಆಗೋಕ್ಕೆ ಏನಾಗುತ್ತೆ, ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳುತ್ತೆ. ಇದು ಸ್ಟೇಟ್ಮೆಂಟ್ ಕಂಪ್ಲೀಟ್ ರಾಂಗ್. ಬಟ್ ಇಲ್ಲಿ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಪ್ರಶ್ನೆ ಎಲ್ಲಿ ತನ್ನ ಮೂಲವನ್ನು ಕಂಡುಕೊಂಡಿದೆ ಅನ್ನೋದು ನಮಗೆ ಈ ಕ್ಲಾಸ್ನ ಉದ್ದೇಶ. ಸೊ ಏನು ಮಾಡೋಣ ಅಂತಂದರೆ, ಈ ಪ್ರಶ್ನೆ ಎಲ್ಲಿ ಬಂದಿದೆಯಪ್ಪ ಅಂತಂದರೆ, ನೋಡಿ 2014ರಲ್ಲಿ ದಿ ಫ್ಯಾಕ್ಟರಿ ಆ್ಯಕ್ಟ್ 1891 ಇನ್ ಇಂಡಿಯಾ ವಾಸ್ ಎನಾಕ್ಟೆಡ್
ಟು ಇಂಪ್ರೂವ್ ದಿ ಕಂಡೀಷನ್ ಆಫ್ ಲೇಬರ್ ಇನ್ ಇಂಡಿಯಾ? ಆನ್ಸರ್ ಈಸ್ ಎ. ಸೊ 2014 ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದ್ಕೊಂಡಾಗ NDA ಕ್ವಶನ್ ಪೇಪರ್ನ ನೀಟಾಗಿ ಯಾರು ಓದ್ಕೊಂಡಿರ್ತಾರೋ ಅವರು ಈ ಪ್ರಶ್ನೆಯನ್ನು ಈಸಿಯಾಗಿ ಅಟೆಂಡ್ ಮಾಡಲು ಸಾಧ್ಯ. ಸೊ ಈ ರೀತಿಯಲ್ಲಿ ನಮ್ಮ ಆಚಾರ್ಯ ಅಕಾಡೆಮಿ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ಒಂದು UPSCಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಡಿಕೋಡ್ ಮಾಡಬೇಕು, ಯಾವ ರೀತಿ ಪ್ರಿಲಿಮ್ಸನ್ನು ನಾವು ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಿಟ್ಯೂಷನ್ನ ಸಂಪರ್ಕಿಸಿ.